ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 30ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಏನ್ ಮಾಡುವವನಾಗಿದ್ದಾನೆ, ನಮ್ಮ ಗೋಳಾಟವನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ತಪ್ಪಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ದುಃಖಗಳನ್ನ, ಕಣ್ಣೀರನ್ನ, ವೇದನೆಯನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಮಾರ್ಪಡಿಸುವವರಾಗಿದ್ದಾರೆ. ನಾವು ಮೇಲೆ ಇರುವಂತಹ ಎಲ್ಲ ವಿಧವಾದ ದುಃಖದ ಭಾರವನ್ನ ನಾವೇನ್ ಮಾಡಬೇಕು, ಕರ್ತನ ಮೇಲೆ ಹಾಕಬೇಕು. ಸ್ವಾಮಿ, ನನ್ನ ಮೇಲೆ ಇರುವಂತಹ ಈ ದುಃಖದ ಭಾರವನ್ನು ಕರ್ತನೆ ನಿನಗೆ ವಹಿಸಿಕೊಡುತ್ತೇನೆ. ಈ ವಿಷಯದಲ್ಲಿ ನೀನು ನನಗೆ ಸಹಾಯವನ್ನ ಮಾಡು. ನಾನು ಕಟ್ಟಿಕೊಂಡಿರುವಂತಹ ಈ ಗೋಣಿತಟ್ಟನ್ನು ತೆಗೆದಾಕಿ ಹರ್ಷವಸ್ತ್ರವನ್ನು ನನಗೆ ಕೊಡು ಸ್ವಾಮಿ ಎಂದು ಹೇಳುವಾಗ, ಕರ್ತನ ಆತ್ಮನು ಖಂಡಿತವಾಗಿಯೂ ಅವರು ನಮ್ಮ ಜೀವಿತದಲ್ಲಿ ಕ್ರಿಯೆಯನ್ನು ಮಾಡಿ ನಮಗೆ ಇರುವಂತಹ ಎಲ್ಲ ಗೋಳಾಟಗಳನ್ನು ತಪ್ಪಿಸಿ ನಮ್ಮ ಜೀವಿತದಲ್ಲಿ ಒಂದು ಸಂತೋಷವನ್ನು ಕೊಂಡು ಬರುವವರಾಗಿದ್ದಾರೆ, ಆನಂದವನ್ನು ಕೊಂಡು ಬರುವವರಾಗಿದ್ದಾರೆ. ಎಲ್ಲ ನಿನ್ನೆ ದುಃಖಗಳನ್ನು ಮಾರ್ಪಡಿಸಿ ಈ ದಿನದಲ್ಲಿ ಮುಂಜಾನೆ ವೇಳೆಯೇ ದೇವರ ಹರ್ಷವನ್ನು ಕೊಂಡು ಬರುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಕರ್ತನೆ. ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಎಲ್ಲ ಗೋಳಾಟವನ್ನು ತಪ್ಪಿಸಿ ಸಂತೋಷವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.